ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನ ನಿಮಗೊಂದು ಆಶೀರ್ವಾದವಾದ ದಿನ. ದೇವರಾದ ಯೇಸು ನಿಮಗೊಂದು ಮುಖ್ಯವಾದ ಆಲೋಚನೆ ಕೊಡುವಂಥ ದಿನ. ದೇವರ ಆಲೋಚನೆಗೆ ವಿಧೇಯರಾಗುವಿರಾ? ನಾವು ವಿಧೇಯರಾಗುತ್ತಾ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು. ಸರಿ, ಅದೆಲ್ಲ ಇರಲಿ, ಇದೇನು ಗಾಡ್ಸ್ ವಿನ್ಯಾರ್ಡ್ ಎಂಬುದಾಗಿ ಬರೆದಿದೆ ಎಂದು ನೋಡುತ್ತೀರಾ? ದೇವರ ದ್ರಾಕ್ಷಿ ತೋಟ. ಈ ಕಟ್ಟಡವು ಏಸು ಬಿಡಿಸುತ್ತಾನೆ ಸೇವೆಗಳ ಕಚೇರಿ ಇರುವಂಥ ಸ್ಥಳ. ಇದರ ಒಳಗೆ ಅನೇಕ ಡಿಪಾರ್ಟ್ಮೆಂಟ್ಗಳು ಇವೆ. ಮಕ್ಕಳ ಸೇವೆ, ಯವನಸ್ಥರ ಸೇವೆ, ಮಿಷನರಿಗಳ ಸೇವೆ, ಸುವಾರ್ತೆ ಸೇವೆ, ಹಾಗೆ ಅಕೌಂಟ್ ಡಿಪಾರ್ಟ್ಮೆಂಟ್ ಇದೆ, ಹಾಗೆ ಸೇವಕರಿಗಾಗಿ ಸ್ಥಳ ಇದೆ, ಹಾಗೆ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್, ಪತ್ರಿಕೆ ಡಿಪಾರ್ಟ್ಮೆಂಟ್, ಈ ರೀತಿ ಅನೇಕ ವಿಭಾಗಗಳು ಇಲ್ಲಿ ನಾವು ಕೆಲಸ ಮಾಡುತ್ತೇವೆ. ಅಂದರೆ ನಾವು ಏಸು ಬಿಡಿಸುತ್ತಾನೆ ಸೇವೆಯ ಕುಟುಂಬದಲ್ಲಿ ಸೇರಿ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುತ್ತೇವೆ. ದೇವರ ದ್ರಾಕ್ಷಿ ತೋಟ, ಅದರಲ್ಲಿ ನಾವು ಏಕ ಮನಸ್ಸಿನಿಂದ ಕೆಲಸ ಮಾಡುತ್ತಾ ಇದ್ದೇವೆ. ಅದನ್ನು ನೆನಪಿಸಿಕೊಳ್ಳುವಂತೆಯೇ ಈ ಒಂದು ಹೆಸರನ್ನು ಇಡಲಾಗಿದೆ, ದೇವರ ದ್ರಾಕ್ಷಿ ತೋಟ ಎಂಬುದಾಗಿ. ಇದರ ಒಳಗೆ ಬರುವಾಗಲೇ ನಾನು ದೇವರ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುತ್ತೇನೆ ಎಂಬಂಥ ಭಾವನೆಯಿಂದ ಒಳಗೆ ಬರುವಂತೆಯೇ ದೇವರು ಈ ಹೆಸರನ್ನು ಕೊಟ್ಟಿದ್ದಾರೆ. ಅದರ ಮುಂದೆ ನಿಂತುಕೊಂಡು ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ 1 ಪೇತ್ರ 4ನೇ ಅಧ್ಯಾಯ 8ನೇ ವಾಕ್ಯ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ನೋಡಿರಿ, ಪ್ರೀತಿ ಉಳ್ಳವರಾಗಿ ಇರಿ. ಯಥಾರ್ಥವಾದ ಪ್ರೀತಿ. ನಾವು ಪ್ರೀತಿ ಉಳ್ಳವರಾಗಿ ಇರಬೇಕು. ಇದು ಯೇಸು ನಮಗೆ ಕೊಟ್ಟಂತ ಮುಖ್ಯವಾದ ಕಟ್ಟಳೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಯಾವ ರೀತಿ ನಮ್ಮ ಕೊರತೆಗಳು, ಬಲಹೀನತೆಗಳು, ತಪ್ಪುಗಳನ್ನು ನೋಡದೆ ಅವುಗಳ ಮಧ್ಯದಲ್ಲಿ ಕೂಡ ದೇವರು ನಮ್ಮನ್ನು ಪ್ರೀತಿಸುತ್ತಾರೋ ಅದೇ ರೀತಿ ನಾವು ಕೂಡ ಮತ್ತೊಬ್ಬರನ್ನು ಪ್ರೀತಿಸಬೇಕು. ಯಾವಾಗಲೂ ಕೊರತೆಯನ್ನು ನೋಡಿಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ರೀತಿ ಮಾಡುವಾಗ ಹೇಟ್ರೆಡ್ ಒಳಗೆ ಬರುತ್ತದೆ. ಆದರೆ ದೇವರ ಪ್ರೀತಿ ನಮ್ಮೊಳಗೆ ಇರಬೇಕು. ಅದನ್ನೇ ದೇವರು ಎದುರು ನೋಡುತ್ತಾರೆ. ಅದರಲ್ಲೂ ಮೊಟ್ಟ ಮೊದಲು ಅನ್ನುವಾಗ ದೇವರು ಅನೇಕ ಆಲೋಚನೆಗಳನ್ನು ಪೇತ್ರನ ಮೂಲಕ ಬರೆದಿದ್ದಾರೆ. ಬರೆದು ನಂತರ ಎಲ್ಲದಕ್ಕಿಂತ ಮೊಟ್ಟ ಮೊದಲನೆಯದಾಗಿ ಮುಖ್ಯವಾದ ಕಾರ್ಯ, ನೀವು ಒಬ್ಬರ ಮೇಲೊಬ್ಬರು ಯಥಾರ್ಥವಾದ ಪ್ರೀತಿ ಉಳ್ಳವರಾಗಿರಿ. ಸಾಧಾರಣವಾದ ಪ್ರೀತಿ ಅಲ್ಲ, ಯಥಾರ್ಥವಾದ ಪ್ರೀತಿ. ಮಮತೆಯಿಂದ, ಕಾಳಜಿಯಿಂದ ಯಥಾರ್ಥವಾಗಿ ಪ್ರೀತಿಸಿರಿ. ಒಬ್ಬರನ್ನು ಒಬ್ಬರು. ಗಂಡ ಹೆಂಡತಿಯ ಮಧ್ಯೆ ಆ ಪ್ರೀತಿ ಇರಬೇಕು. ಹೆತ್ತವರು ಮಕ್ಕಳ ಮಧ್ಯೆ ಆ ರೀತಿ ಪ್ರೀತಿ ಇರಬೇಕು. ಹಾಗೆ ಅತ್ತೆ ಸೊಸೆಯ ಮಧ್ಯೆ ಆ ರೀತಿ ಪ್ರೀತಿ ಇರಬೇಕು. ನಿಮ್ಮ ಕುಟುಂಬದಲ್ಲಿ ಹಾಗೆ ಸಭೆಯಲ್ಲಿ ಅನೇಕ ಕುಟುಂಬಗಳು ಒಂದಾಗಿ ಕೂಡಿ ಬರುವಾಗ ಆ ಸಭೆಯಲ್ಲಿ ಮತ್ತೊಬ್ಬರ ಮೇಲೆ ಯಥಾರ್ಥವಾದ ಪ್ರೀತಿಯನ್ನು ತೋರುವುದು ಅದು ಬಹಳ ಮುಖ್ಯ, ಹೌದಲ್ಲ? ಅದು ಬಹಳ ಅವಶ್ಯ. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಮತ್ತೊಬ್ಬರ ಮೇಲೆ ಯಥಾರ್ಥವಾದ ಪ್ರೀತಿ ತೋರಬೇಕು. ನೀವು ಧರ್ಮ, ಜಾತಿಯ ಆಧಾರದ ಮೇಲೆ ಪ್ರೀತಿ ತೋರುವಂಥದ್ದಲ್ಲ. ಎಲ್ಲರೂ ನಮ್ಮ ಸಹೋದರ ಸಹೋದರಿಯರು. ಯಾವ ಧರ್ಮಕ್ಕೆ ಸೇರಿದವರಾಗಿದ್ದರೂ, ಯಾವ ಜಾತಿ ಎಂಬುದಾಗಿ ಲೋಕ ಹೇಳಿದರೂ ಕೂಡ ನಾವು ಅಂಥ ದೃಷ್ಟಿಯಲ್ಲಿ ನೋಡಬಾರದು. ಎಲ್ಲರ ಮೇಲೆ ಕೂಡ ಯಥಾರ್ಥವಾದ ಪ್ರೀತಿ. ನನ್ನ ಸಹೋದರ, ನನ್ನ ಸಹೋದರಿ, ಆ ರೀತಿ ನಾವು ಪ್ರೀತಿ ತೋರಬೇಕು. ನಿಮ್ಮ ಕುಟುಂಬದಲ್ಲಿ ಯಾಕೆ ಇಂದು ಗುಣುಗುಟ್ಟುವುದು, ಜಗಳ, ಇದೆಲ್ಲ ಗೊತ್ತಾ? ಪ್ರೀತಿ ಇಲ್ಲ. ಈ ಪ್ರೀತಿ ಇಲ್ಲದೆ ಇರುವುದರಿಂದಲೇ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ, ಹೆತ್ತವರು ಮಕ್ಕಳ ಮಧ್ಯೆ ಸಮಸ್ಯೆ, ಅತ್ತೆ ಸೊಸೆಯ ಮಧ್ಯೆ ಸಮಸ್ಯೆ, ಕುಟುಂಬಗಳಲ್ಲಿ ಬಿರುಕು, ಸಭೆಯೊಳಗೆ ಗೊಂದಲಗಳು, ರಾಜಕೀಯ, ಇದೆಲ್ಲ ಯಾಕೆ? ಪ್ರೀತಿ ಇಲ್ಲ. ಯಥಾರ್ಥವಾದ ಪ್ರೀತಿ ಇರುವುದಾದರೆ ಇದೆಲ್ಲವೂ ಕೂಡ ತಾನಾಗಿಯೇ ನೀಗುತ್ತದೆ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಮೊಟ್ಟ ಮೊದಲನೆಯದಾಗಿ ನೀವು ಒಬ್ಬರನ್ನೊಬ್ಬರು ಯಥಾರ್ಥವಾಗಿ ಪ್ರೀತಿಸಿರಿ. ನೀವು ಪ್ರೀತಿಸುವಂಥ ಒಬ್ಬ ವ್ಯಕ್ತಿಯ ಮೇಲೆ ಕೊರತೆ ಹೇಳುವಿರಾ? ಯೋಚಿಸಿ ನೋಡಿರಿ. ಒಬ್ಬರ ಮೇಲೆ ಬಹಳ ಪ್ರೀತಿ ಇಟ್ಟಿರುವುದಾದರೆ ಅವರ ಕೊರತೆ ಇದ್ದರೂ ಕೂಡ ಅದನ್ನು ಮರೆ ಮಾಡುವಿರಿ. ಯಾಕೆಂದರೆ ಪ್ರೀತಿ ಪಾಪಗಳನ್ನು ಮರೆ ಮಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಇದೆ. ಆತನು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದರಿಂದಲೇ ನಮ್ಮ ಕೊರತೆಗಳನ್ನು ಹೇಳದೆ ನಮ್ಮ ಪಾಪಗಳನ್ನೆಲ್ಲ ಮರೆ ಮಾಡಿ ನಮ್ಮಲ್ಲಿರುವಂಥ ಒಳ್ಳೆಯ ಕಾರ್ಯಗಳನ್ನೆಲ್ಲ ಹೇಳಿ ನಂತರ ಕರೆಕ್ಟ್ ಮಾಡುತ್ತಾರೆ. ಇದನ್ನು ಕರೆಕ್ಟ್ ಮಾಡು, ಇದರಲ್ಲಿ ಕೊರತೆ ಇದೆ ಎಂಬುದಾಗಿ. ಅದನ್ನು ಪ್ರೀತಿಯಿಂದ ಮಾಡುವುದು, ದೋಷ ಹೊರಿಸುವುದಲ್ಲ. ನಮ್ಮಲ್ಲಿ ಯಾವಾಗಲೂ ತಪ್ಪು ಹುಡುಕುವಂಥ ಮನಸ್ಸು ಇರಬಾರದು. ಅಯ್ಯೋ, ನಮ್ಮ ಅತ್ತೆ ಸರಿ ಇಲ್ಲ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಸೊಸೆ ಸರಿ ಇಲ್ಲ, ನನ್ನ ಗಂಡ ಈ ರೀತಿ ಮಾಡುತ್ತಾರೆ, ಹೆಂಡತಿ ಈ ರೀತಿ ಮಾಡುತ್ತಾರೆ. ಪ್ರೀತಿ ಇಲ್ಲದೆ ಇರುವುದರಿಂದಲೇ ಕಹಿತನ, ದ್ವೇಷ, ಕಠಿಣವಾದಂಥ ಮಾತುಗಳನ್ನು ಆಡುವಂಥದ್ದು. ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಇಲ್ಲದೆ ಇರುವುದರಿಂದ ಈ ರೀತಿ ಬಿರುಕುಗಳು ಬರುತ್ತವೆ. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮಿಂದ ಅನೇಕರು ದುಃಖಪಡುತ್ತಾ ಇದ್ದಾರೆ, ನೀವು ಪ್ರೀತಿ ತೋರದೇ ಇರುವುದರಿಂದ, ನಿಮ್ಮ ಸಿಟ್ಟು, ಕೋಪವನ್ನು ಪ್ರಕಟಪಡಿಸುತ್ತಾ ಇರುವುದರಿಂದ. ಆದ್ದರಿಂದ ದೇವರೇ, ಯಥಾರ್ಥವಾದ ಪ್ರೀತಿ ನನಗೆ ಬೇಕು, ಯೇಸುವಿನ ಪ್ರೀತಿ ನನಗೆ ಬೇಕು ಎಂಬುದಾಗಿ ಕೇಳಿರಿ. ಆ ಪ್ರೀತಿಯನ್ನು ಯೇಸು ನಿಮಗೆ ಕೊಡುವುದಾದರೆ ನಿಮ್ಮ ಸುತ್ತಲೂ ನಡೆಯುವಂಥ ಇದ್ಯಾವ ಕಾರ್ಯಗಳು ಕೂಡ ನಿಮ್ಮ ಪ್ರೀತಿಯನ್ನು ಬಾಧಿಸುವುದಿಲ್ಲ.
ನಿಮ್ಮನ್ನು ಬಾಧಿಸುವುದಿಲ್ಲ, ನೀವು ಯಾವಾಗಲೂ ಸಂತೋಷವಾಗಿರಬಹುದು. ಆರಂಭದಲ್ಲಿ ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ, ಮಾತನಾಡಿದರೆ ಬಾಧಿಸಲ್ಪಡುತ್ತಿದ್ದೆ. ಈ ಸೇವೆಯ ಬೇಡ ದೇವರೇ, ಬಿಟ್ಟು ಬಿಡಿ ಎಂಬುದಾಗೆಲ್ಲ ಅತ್ತಿದ್ದೇನೆ. ನಂತರ ಹಾಗೆ ಮಾಡುತ್ತಾ ಇರುವಂಥ ಈ ಜನರಿಗೆ ದೇವರು ಏನಾದರೂ ಮಾಡುತ್ತಾರೆ, ನಮಗಾಗಿ ಯುದ್ಧ ಮಾಡುತ್ತಾರೆ ಎಂಬುದಾಗಿ ನೋಡಿದೆ. ದೇವರು ಇಲ್ಲ, ಅವರು ಹಾಗೆ ಮಾತನಾಡುವರು, ಹಾಗೆ ಬರೆಯುವರು. ಈಗ ಮಾತನಾಡುತ್ತಾ ಇದ್ದಾರೆ, ಆ ಕಾಲದಲ್ಲಿ ಬರೆಯುತ್ತಾ ಇದ್ದರು, ಹಾಗೆ ಮಾಡುವರು. ನೀನು ಅವರನ್ನೆಲ್ಲ ಕ್ಷಮಿಸಿ ಮರೆತು ಅವರನ್ನು ಪ್ರೀತಿಸು ಎಂದು ಹೇಳಿಕೊಟ್ಟರು. ಅದು ಹೇಗೆ ಸಾಧ್ಯ? ಅದುವೇ ಯೇಸುವಿನ ಪ್ರೀತಿ. ನಾನು ಅದಕ್ಕಾಗಿ ಉಪವಾಸ ಮಾಡಿ ಕಣ್ಣೀರಿನಿಂದ ಪ್ರಾರ್ಥಿಸಿದ್ದೇನೆ. ಆ ಪ್ರೀತಿಯನ್ನು ನನಗೆ ಕೊಡಿರಿ. ನನ್ನ ಶತ್ರುಗಳನ್ನು ಪ್ರೀತಿಸುವಂತೆ, ಹಾಗೆ ಮಾಡುವವರನ್ನು ಪ್ರೀತಿಸುವಂತೆ, ಕೊರತೆ ಹೇಳುವವರನ್ನು ಪ್ರೀತಿಸುವಂತೆ, ನನ್ನ ಬಗ್ಗೆ ತುಚ್ಛವಾಗಿ ಬರೆಯುವಂಥವರನ್ನು ಕೂಡ ಪ್ರೀತಿಸುವಂಥ ಪ್ರೀತಿಯನ್ನು ಕೊಡಿರಿ. ಪ್ರಾರ್ಥಿಸಿ ನಾನು ಅದನ್ನು ಹೊಂದಿಕೊಂಡೆ. ಆದ್ದರಿಂದ ನೋಡಿರಿ, ನನ್ನ ಬಗ್ಗೆ ಏನೇ ಮಾತನಾಡಿದರು, ಏನೇ ಬರೆದರು, ನಾನು ಸಂತೋಷವಾಗಿಯೇ ಇದ್ದೇನಲ್ಲ, ನನ್ನನ್ನು ಅದು ಬಾಧಿಸುವುದೇ ಇಲ್ಲ. ಒಂದು ಕ್ಷಣ ಕೂಡ ಅದು ನನ್ನನ್ನು ಬಾಧಿಸುವುದಿಲ್ಲ. ಯಾಕಂದರೆ ದೇವರು ತನ್ನ ಪ್ರೀತಿಯನ್ನು ಸುರಿಸಿದ್ದಾರೆ. ಆ ದೇವರ ಪ್ರೀತಿ ಹೃದಯದಲ್ಲಿ ಬಂದರೆ ನೀವು ಕೊರತೆ ಹೇಳಿಕೊಂಡೇ ಇರುವುದಿಲ್ಲ. ಎಲ್ಲರನ್ನೂ ಪ್ರೀತಿಸುತ್ತೀರಿ, ಎಲ್ಲರ ಮೇಲೆ ಪ್ರೀತಿಯನ್ನು ತೋರುವಿರಿ, ಕೊರತೆಯನ್ನೇ ನೋಡಿಕೊಂಡಿರದೆ ಎಲ್ಲರನ್ನೂ ಯಥಾರ್ಥವಾಗಿ ಪ್ರೀತಿಸುವಿರಿ. ಆದ್ದರಿಂದ ದೇವರೇ, ಮೊಟ್ಟ ಮೊದಲನೆಯದಾಗಿ ನಾನೆಲ್ಲರನ್ನೂ ಕೂಡ ಯಥಾರ್ಥವಾಗಿ ಪ್ರೀತಿಸಬೇಕು. ಆ ಯೇಸುವಿನ ಪ್ರೀತಿ ನನಗೆ ಬೇಕೆಂಬುದಾಗಿ ಕೇಳುವಿರಾ? ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನಿಮ್ಮ ಪ್ರೀತಿಯ ಕಲ್ವಾರಿಯ ಪ್ರೀತಿ, ಕ್ಷಮಿಸುವಂಥ ಪ್ರೀತಿ, ಎಲ್ಲರನ್ನು ಪ್ರೀತಿಸುವ ಪ್ರೀತಿ, ಶತ್ರುಗಳನ್ನು ಕೂಡ ಪ್ರೀತಿಸುವ ಪ್ರೀತಿ, ಕೊರತೆಗಳನ್ನೇ ನೋಡದೆ, ಕೊರತೆಗಳನ್ನು ದೊಡ್ಡದಾಗಿ ಮಾಡದೆ ಕ್ಷಮಿಸುವ ಪ್ರೀತಿ, ಯಥಾರ್ಥವಾದ ಪ್ರೀತಿಯನ್ನು ನನಗೆ ಕೊಡಿರಿ, ನನ್ನೊಳಗೆ ಸುರಿಸಿರಿ. ನಾನು ಯಾವಾಗಲೂ ಕೂಡ ಪ್ರೀತಿಯಿಂದ ತುಂಬಿಸಲ್ಪಟ್ಟು ನಡೆಯಬೇಕು, ಮಾತನಾಡಬೇಕು, ಕಾರ್ಯ ಮಾಡಬೇಕು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.